ಬಂಗಾಳದ ರಾಜ್ಯಪಾಲರು ಇದ್ದರು. ಆ ಸಂದರ್ಭದಲ್ಲೇ ಮಮತಾ ಬ್ಯಾನರ್ಜಿ ಸಾಕಷ್ಟು ತೊಂದರೆ ಕೊಟ್ಟಿದ್ದನ್ನು ನಾವು ಗಮನಿಸಿದ್ದೀವಿ. ಹೀಗಾಗಿ ಒಟ್ಟಾರೆಯಾಗಿ ನೀವು ಧನ್ಕರ್ ಅವರ ಒಬ್ಬ ಉಪರಾಷ್ಟ್ರಪತಿ ಮತ್ತು ರಾಜ್ಯಸಭಾ ಅಧ್ಯಕ್ಷರು, ನೀವು ಒಂದು ಪಾರ್ಟಿಗೆ ಸೀಮಿತ ಆಗೋದು ತಪ್ಪು ಅನ್ನೋಂಥ ಮಾತನ್ನು ಎಲ್ಲ ಪಕ್ಷಗಳು ಇವತ್ತು ವ್ಯಕ್ತಪಡಿಸ್ತಾ ಇದ್ದಾವೆ. ಅದೇ ಕಾರಣಕ್ಕೆ ಈಗ ಹೊಸದಾಗಿ ನಡೆದಂಥ ಇನ್ನೂ ಒಂದು ವಿಷಯಕ್ಕೆ ಬಂದಾಗ ನಾವು ಸಹಜವಾಗಿ ವಕ್ಫ್ ವಿಷಯದಲ್ಲಿ ಸಹಿತ ಇವರು ಬ್ಯಾಲೆನ್ಸ್ ಆಗಿ ಇಲ್ಲ ಅನ್ನೋ ಸಹಿತ ಸ್ಪಷ್ಟ ಆಗ್ತಾ ಇದೆ. ಇದು ಸಹಿತ ಇವತ್ತು ಕಾರಣ ಆಗ್ಯದ. ವಕ್ಫಕ್ಕೆ ಇವತ್ತು ಪ್ರಶ್ನೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್. ಏನಪ್ಪ ಅಂದ್ರೆ ವಕ್ಫ್ ಅಂದ್ರೆ ಈ ವಕ್ಫ್ ಕಾನೂನಿಗೆ ವಿರೋಧವಾದಂಥ ಮಾತು ಕೇಳಿದ್ದಾರೆ. ನೀವು ಯಾಕಪ್ಪ ಹಿಂದೂಗಳಿಗೆ ನೀವು ನಿಮ್ಮ ಟ್ರಸ್ಟ್ಗಳಲ್ಲಿ ಮೆಂಬರ್ ಮಾಡಬಾರ್ದು ಅಂತೇಳಿ ಅನೇಕ ಅಲ್ಲಿಯ ತಪ್ಪುಗಳನ್ನು ಎತ್ತಿ ತೋರಿಸ್ಯದು. ಹೀಗಾಗಿ ಇವೆಲ್ಲ ನೆಲೆಯಲ್ಲಿ ಧನ್ಕರ್ ಅವರು ಇವತ್ತು ಸುಪ್ರೀಂ ಕೋರ್ಟ್ ಮೇಲೆ ಅಟ್ಯಾಕ್ ಮಾಡಿದಂಥ ವಿಷಯವನ್ನು ಇವರು ಇವತ್ತು ವಿರೋಧ ಪಕ್ಷಗಳು ಕೂಡ್ಕೊಂಡು ವಿರೋಧ ಮಾಡ್ತಾ ಇದ್ದಾರೆ. ಇದಲ್ಲ ತಪ್ಪದಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಯಾರೂ ಇರಲಿ, ಸಂವಿಧಾನಕ್ಕೆ ಬದ್ಧಾಗಿ ಕೆಲಸ ಮಾಡಿದರೆ ಭಾಳ ಉತ್ತಮ. ಧನ್ಕರ್ ಅವರಿರಲಿ ಅಥವಾ ಮುಸ್ಲಿಂ ಲೀಡರ್ ಇರಲಿ, ಹಿಂದೂ ಲೀಡರ್ಗಳಿರಲಿ, ಈ ನಮ್ಮೆಲ್ಲರಿಗೂ ಇದು ದೊಡ್ಡದು. ಸಂಸತ್ತು ಕಾರ್ಯಾಂಗ ಶಾಸಕಾಂಗ ಇದು ದೊಡ್ಡದು. ಏನಪ್ಪ ಅಂತಂದ್ರೆ ಸಂವಿಧಾನ ಏನು ನಮಗೆ ಕೊಟ್ಟದ ಹಕ್ಕ, ಆ ಪ್ರಕಾರ ನಾವು ನಮ್ಮ ಕೆಲಸ ಮಾಡಿದರೆ ಯೋಗ್ಯ ಅನ್ನುವಂಥ ಮಾತು ಸಹಿತ ಈ ಸಂದರ್ಭದಲ್ಲಿ ಚರ್ಚೆಗೆ ಬಂದದನ್ನು ನಾವು ಮರಿಬಾರ್ದಾಗಿದೆ. ಏನೋ ಆಗಲಿ, ಈ ಒಂದು ಮಾತುಗಳು ಧನ್ಕರ್ ಅವರಿಂದ ಬಂದಂಥ ಮಾತುಗಳು ಇವು ಅನೈತಿಕ ಅಷ್ಟ ಅಲ್ಲ, ದಾರಿ ತಪ್ಪಿಸುವಂಥ ಅನ್ನೋದು ವಿರೋಧ ಪಕ್ಷಗಳ ವಾದ. ಇದು ನಿಮಗೇನು ಅನ್ನಿಸ್ತದ? ಧನ್ಕರ್ ಅವರು ಸರಿನಾ ಅಥವಾ ವಿರೋಧ ಪಕ್ಷಗಳು ಸರಿನಾ? ನೀವು ವಿಚಾರ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ, ಕಾಮೆಂಟ್ ಮಾಡ್ತಾಯಿರ್ರಿ, ಶೇರ್ ಮಾಡ್ತಾಯಿರ್ರಿ, ಸಬ್ಸ್ಕ್ರೈಬ್ ಆಗ್ತಾಯಿರ್ರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯದ ಕೈಗಂಡಿ ವಂದನೆಗಳು.